ನಾನ್ ಫಸ್ಟ್ ಅಬ್ಬಬ್ಬಬ್ಬ ಪ್ರಸಾದ್ ಪ್ರಕಾಶ್ ಮನೆಗ್ ಬರ್ತಿದ್ದಾಗೆ ಗಲಾಟೆ ಮಾಡ್ತಿದ್ದೀರಲ್ಲ. ಗಲಾಟೆ ಅಲ್ಲಮ್ಮ ಅಮ್ಮ, ನನ್ಗೆ 100ಕ್ಕೆ 100 ಮಾರ್ಕ್ಸ್ ಅಮ್ಮ. ನನ್ಗೂ 100ಕ್ಕೆ 100 ಮಾರ್ಕ್ಸ್ ಅಮ್ಮ. ಅಮ್ಮ ನಾನು ಕ್ಲಾಸ್ಗೆ ಫಸ್ಟ್ ಅಮ್ಮ. ನಾನು ಕ್ಲಾಸ್ಗೆ ಫಸ್ಟ್ ಅಮ್ಮ. ನೀನು ಫಸ್ಟ್ ನೀವಿಬ್ರು ಯಾವಾಗ್ಲೂ ಹೀಗ್ ಫಸ್ಟೇ ಬರ್ತೀರಪ್ಪ. ನಾನ್ ಫಸ್ಟ್. ಪ್ರಸಾದ್ ಪ್ರಕಾಶ್ ಗಲಾಟೆಯಲ್ಲಿ ನೀವಿಬ್ರು ಫಸ್ಟೇನೆ. ನಿಮ್ ಕೂಗಾಟ ಬೀದಿ ಕಡೆ ಕೇಳಿಸ್ತಾ ಇದೆ. ಅಪ್ಪ ಅಪ್ಪ ಮನೇಲಿ ಮಕ್ಕಳು ಕೂಗಾಡ್ದೆ ನೀವು ನಾನು ಕೂಗಾಡೋದಕ್ಕಾಗುತ್ತೇನು? ಪ್ರಸಾದ್ ಪ್ರಕಾಶ್ ಹೋಗಿ ಮುಖ ಕೈ ಕಾಲು ತೊಳ್ಕೊಂಡ್ ಬನ್ನಿ, ತಿಂಡಿ ತಿನ್ನಿವ್ರಂತೆ. ನಡಿ. ಲೋ ಆಬ್ಸೆಂಟ್ ಮೈಂಡೆಡ್. ಒಳಗಡೆ ಅಂದ್ರೆ ಈ ಕಡೆ ಕಣೋ, ಆ ಕಡೆ ಅಲ್ಲ. ಯಾಕೆ? ನಮ್ ಪ್ರೊಫೆಸರ್ ಸಾಹೇಬ್ರು ಲೆಕ್ಚರ್ ನಲ್ಲಿ ದೇವ್ರ ಮನೇಲೆ ಮುಖ ಆಗಿದೆ ಅತ್ತೆ. ಸ್ವಾಮಿ ಕಾಲೇಜಿಗೆ ಹೊತ್ತಾಗ್ಲಿಲ್ವೇನೋ? ಹೌದಲ್ವೇ, ಮರ್ತೇ ಹೋಗ್ಬಿಟ್ಟೆ ನಾನು. ನೋಡಿ ಪ್ರಮೀಳಾ, ನಾನ್ ಮೇಲ್ಗಡೆ ಬಟ್ಟೆ ಹಾಕೋತಾ ಇರ್ತೀನಿ, ಕಾಫಿನ ಅಲ್ಲಿಗೆ ತಗೊಂಡ್ಬಿಡಿ ನೀನು. ಹೋಗಮ್ಮ ಹೋಗು, ಬೇಗ ತಗೊಂಡೋಗು ಕಾಫಿನ. ಏನ್ ಪ್ರಮೀಳಾ, ನೀನು ತಮಾಷೆ ಮಾಡೋದಕ್ಕೂ ಬೇರೆ ಸಮಯವಿಲ್ವೇ ನಿನಗೆ? ಲೇಟ್ ಆಗ್ತಾ ಇದೆ ನನಗೆ. ಓಡ್ತಾ ಬಂದಿದ್ದು ನಿಮ್ಮ ಅವತಾರ ನೋಡಿ. ಏನ್ ನೋಡೋದು? ದಿನ ಬೆಳಗಾಯ್ತು ಒಂದು ನೋಡ್ತಾನೆ ಇರ್ತೀಯಲ್ಲ ನೀನೆ. ನೋಡ್ಕೊಂಡ್ರಿ ಸರಿ. ನಾನು ಓ ಮೈ ಗಾಡ್, ಎಂತ ಕೆಲಸ ಮಾಡ್ಬಿಡ್ತಾ ಇದ್ದೆ ನಾನು. ಇವ್ರ ಹತ್ರ ಹೇಗೋದಿಕ್ಕೆ ನನ್ನಿಂದ ಆಗೋದಿಲ್ಲಪ್ಪ. ಹೋಗಿ ಮಾಡಿ ಮೆಟ್ಲು. ಯಾಕಮ್ಮ ಅವನ ಅಷ್ಟೊಂದು ಹಾಸ್ಯ ಮಾಡಿ ನಗ್ತಾ ಇದೀಯಾ? ನೋಡಿ ಅತ್ತೆ ಅವ್ರನ್ನ. ನಗದು ಇನ್ನೇನ್ ಮಾಡ್ಲ ಹೇಳಿ. ನಗೋದಕ್ಕೆ ಏನಾಗಿದೆ ಇವಾಗ? ಏನಾದ್ರೂ ಸ್ವಲ್ಪ ಸಿಕ್ಕಿದ್ರೆ ಸಾಕು ನಿನಗೆ ಹಾಸ್ಯ ಮಾಡೋದಕ್ಕೆ. ಅಮ್ಮ ನಾನು ಬರ್ತೀನಿ, ಲೇಟ್ ಆಗಿದೆ. ಬೇರೆ ಕಾಲೇಜ್ಗೆ ಹೋಗಿ ಪಾರ್ಕ್ ಕಡೆ ತಿರ್ಕೊಂಡ್ಬಿಡ್ಬೇಡಿ. ಹೌದು, ಒಂದ್ ಕೆಲಸ ಮಾಡು, ಸಾಯಂಕಾಲ ನೀನೇ ಕಾಲೇಜಿಗೆ ಬಂದು ನಾನು ಕರ್ಕೊಂಬ. ಯಾಕೆಂದ್ರೆ ಏನಾದ್ರೂ ಮರ್ತು ಎಲ್ಲಾದ್ರೂ ಚಿತ್ರಕ್ಕೆ ಹೊರಟೋಗ್ಬಿಡ್ತೀನಿ. ಹಾಗೂ ಮಾಡ್ತೀರಾ ನೀವು? ಅತ್ತೆ, ಈ 60 ಕರಳು ಮರಳು ಅಂತಾರೆ, ಇವ್ರಿಗೆ ಯಾಕತ್ತೆ ಈಗ್ಲೇ ಹೀಗೆ? ಅಂದ್ರೆ ಈ ಮನೇಲಿ ಈ ಹಿಂದೆ ಯಾರಿಗಾದ್ರೂ ಈಗ ಮರವು ಇತ್ತಾ? ನಾ ಕಂಡಾಗ ಯಾರೂ ಇಲ್ಲಮ್ಮ. ಇವನೊಬ್ಬನೇ ಚಿಕ್ಕ ವಯಸ್ಸಿನಿಂದಲೂ ಹೀಗೆ. ಸಾರಿ, ಐ ಆಮ್ ವೆರಿ ಸಾರಿ. 5 ನಿಮಿಷ ಲೇಟ್ ಆಗಿ ಬಂದ್ಬಿಟ್ಟಿದ್ದೀನಿ ನಾನಿವತ್ತು. My dear boys, why are you laughing? No. I want perfect discipline in my classroom. Sir, this is ladies' college. My God. Sorry. I am very sorry. Oh, I am sorry. ಸ್ವಾಮಿ ಪ್ರೊಫೆಸರ್ ಸಾಹೇಬ್ರೆ, ಇದು ರಸ್ತೆ, ಲೈಬ್ರರಿ ರೂಮ್ ಅಲ್ಲ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ನಡೀರಿ. ಮನೆಗೆ ಹೋದ್ಮೇಲೆ ಬೇಕಾದಷ್ಟು ಪುಸ್ತಕ ಮುಗ್ಚಿ ಹಾಕೋರಂತೆ. ಇನ್ನೇನು ಪುಸ್ತಕ ಮುಗಿಸಿದೆ ದೋಸೆ ಮುಗ್ಸಿ ಹಾಕ್ತೀನಿ ಅಂತ ತಿಳ್ಕೊಂಡ್ಯಾ? ಯಾರು ಗೊತ್ತಪ್ಪ, ಪುಸ್ತಕ ಅಂತ ತಿಳ್ಕೊಂಡು ದೋಸೆ ಹಾಕೋರಿ ನೀವು. ಸ್ವಲ್ಪ ಇರಿ, ಹೂ ತಗೊಂಡ್ಬರ್ತೀನಿ. ಹುಷಾರಾಗಿರಿ. ನಿಧಾನವಾಗಿ ತಗೊಂಡು.
ಏನ್ ಪ್ರಮೀಳಾ ಅವ್ರೇ, ಮರವು ಮರವು ಅಂತ ನನಗೇ ಹೇಳ್ತಾ ಇದ್ರಲ್ಲ, ಕೈ ಹಿಡಿದು ಗಂಡನ್ನೇ ಮರೆತು ಬರ್ತಾ ಇದ್ರಲ್ಲ ನೀವು. ಮರವು ನಿಮಗೋ ಅಥವಾ ನನಗೋ? ಯಾಕೆ? ಓ ಮೈ ಗಾಡ್, ಐ ಆಮ್ ವೆರಿ ಸಾರಿ. ನಮ್ಮ ಆಕೆ ಸೇಮ್ ಇದೇ ತರ ಸೀರೆ ಉಟ್ಕೊಂಡಿದ್ದಾಳೆ. ಅದೇನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಹೂನ್ ಅಂಗಡಿ ಇದೆಯಲ್ಲ, ಅಲ್ಲಿ ನೋಡಿದ್ರ ಆಕೆನೆ. ಬಿಟ್ಟು ಕ್ಷಮಿಸಿ, ಏನ್ ತಪ್ಪು ತಿಳ್ಕೋಬೇಡಿ. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ಹೋಗ್ಲಿ, ಹೋಗೋಣ. ಇದಕ್ಕೆ ಯಾಕಿಷ್ಟು ಯೋಚನೆ ಮಾಡ್ತೀರಿ? ಆಗಿದ್ದಾಗೋಯ್ತಪ್ಪ. ಪಾಪಾಕಿ ಏನ್ ತಿಳ್ಕೊಂಡ್ಬಿಟ್ರು ಏನೋ, ನನ್ಗೆ ಯಾಕಾದ್ರೂ ಈ ಮರವೆ ಬಂತು. ಇದು ಯಾವ ತೊಲಗ್ ಹೋಗುತ್ತೋ ಏನೋ, ಒಂದು ಗೊತ್ತಾಗ್ತಾ ಇಲ್ಲ. ಸರ್ ಬನ್ನಿ ಹೋಗೋಣ. ಒಂದ್ ಕೆಲ್ಸ ಮಾಡಿ, ನನ್ ಬೆರಳು ಹಿಡ್ಕೊಳ್ಳಿ. ಬಿಡ 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 ಬಿಡ, ಹಾಗೆ ಬರ್ತೀನಿ. ಅಮ್ಮನ ಹತ್ರ ಹೇಳ್ಬಾರ್ದಿತ್ತು. ಬಾ ಪ್ರಸಾದ್, ಬಾಮ್ಮ. ಯಾಕಮ್ಮ ಮುಖಾಂತರ ಸಪ್ಪಿಯಾಗಿದೆ? ಇಲ್ಲಪ್ಪ, ಇಂಥ ಸಂತೋಷ ದಿನಗಳಲ್ಲಿ ಯಾರಾದ್ರೂ ಅಳ್ತಾರೇನೋ? ಎಲ್ಲಿ ಆನ ಚಿಕ್ಕ ಹುಡುಗ ಅಂದಿದ್ದಕ್ಕೆ ಕೋಪಿಸ್ಕೊಂಡ್ರಿ. ಈಗ ನೋಡಿ, ಎಳೆ ಮಗುತ್ತರ ಅಮ್ಮನ ಮುಂದೆ ಆ ಅಂತ ಬಾಯ್ ಬಿಟ್ಕೊಂಡು ನಿಂತಿರೋದು. ಮಕ್ಕಳು ಎಷ್ಟೇ ದೊಡ್ಡವರಾದ್ರು ತಾಯಿ ಕಣ್ಣಿಗೆ ಮಗುತಾನೇಮ್ಮ. ತಾನೇ ತಿನ್ನಿಸ್ಲಿಲ್ಲ ಅಂತ. ಹಾಗೇನು? ಇದು ಯಾವ ಮಹಾ ಸಂಪತ್ತು. ಎಲ್ಲಿ ನೀನು ಆನ? ಓ, ಏನು ಪ್ರೊಫೆಸರ್ ಸಾಹೇಬ್ರು? ಓ ಬನ್ನಿ ಬನ್ನಿ, ನೀವು ಬರೋಷ್ಟರಲ್ಲಿ ಆರ್ಟಿಕಲ್ ಮುಗಿಸ್ಬಿಡ್ಬೇಕು ಅಂತ ಇದ್ದೆ. ನೀವು ಬಂದು ಬಿಟ್ರಿ, ನಾನು ಮುಗಿಸ್ಬಿಟ್ಟೆ. ಯಾವ ಆರ್ಟಿಕಲ್ಲು? ಅದೇ ಸ್ವಾಮಿ, ಯೂನಿಯನ್ ಮ್ಯಾಗಝಿನ್ ಇವತ್ತು ಕೊಡ್ತೀನಿ ಅಂತ ಹೇಳಿರಲ್ವೇ, ಅಲ್ಲಮ್ಮ ಮತ್ತು ಕಬೀರ್ನ ಕಂಪೇರ್ ಮಾಡಿದ್ದೀನಿ. ಆಲಮ್ಮು ಒಳ್ಳೇದನ್ನ ಹೇಳಿದ್ರಿ ನೀವು. ಆಲಮ್ಮಲ್ಲ ಸ್ವಾಮಿ, ಅಲ್ಲಮ್ಮ ಪ್ರಭು. ಕೇಳಿ, ಕಲ್ಲ ಮನೆಯ ಮಾಡಿ, ಕಲ್ಲ ದೇವರ ಮಾಡಿ, ಕಲ್ಲು ಕಲ್ಲನೆ ಕಡೆದರೆ ದೇವರೆತ್ತ ಹೋದನು ಅಂತ. ಕಬೀರ್ ಏನ್ ಹೇಳ್ತಾರೆ ಅಂದ್ರೆ, ಪಾಹನ ಪೂಜಾ ಹರಿ ಮಿಲ್ತೋ, ಬರೀ ಕಲ್ ಪೂಜೆ ಮಾಡೋದ್ರಿಂದ ಹರಿ ಸಿಕ್ಕೋ ಹಾಗಿದ್ರೆ ಮೈ ಪೂಜಾ ಪಹಾಡ್, ನಾನ್ ಬೆಟ್ಟನೆ ಪೂಜೆ ಮಾಡ್ತೀನಿ. ಪಾಹನತೆ ಏ ಚಕ್ಕಿ ಭಲಿ ಪೀಸ್ ಖಾಯ್ ಸಂಸಾರ್, ಬರೀ ಕಲ್ಲಿಗಿಂತ ಬೀಸೋ ಕಲ್ಲೇ ವಾಸಿ ಅಂತ. ಯಾಕೆಂದ್ರೆ ಬೀಸಿ ಜನಕ್ಕೆ ಹಿಟ್ಟನ್ನಾದ್ರೂ ಕೊಡುತ್ತೆ ನೋಡಿ. ಉಪನಿಷತ್ ವಾಕ್ಯ ಏನ್ ಹೇಳುತ್ತೆ ಗೊತ್ತು? ದೇಹೋ ದೇವಾಲಯ ಪ್ರೋಕ್ತಃ, ಜೀವೋ ದೇವೋ ಸನಾತನಃ. ಸ್ವಾಮಿ, ಅಳಿ ಅಂದ್ರೆ ನಾನು ನಿಮ್ ಕಾಲ್ ತೊಳೆದು ಕನ್ಯಾದಾನ ಮಾಡ್ರು ಮಾವ ಗೋವಿಂದಪ್ಪ. ಐ ಆಮ್ ವೆರಿ ಸಾರಿ, ಕ್ಷಮಿಸ್ಬಿಡ್ಬೇಕು. ಅದು ನಮ್ಮ ಕಾಲೇಜ್ ಲೆಕ್ಚರ್ ನಾಗಭೂಷಣ್ ಬರ್ತೀನಿ ಅಂತ ಹೇಳಿದ್ರು. ಪ್ರೊಫೆಸರೇ ಅಂತ ನೀವು ರಾಗ ಹೇಳಿದ್ರು ನೋಡಿ, ಅವ್ರದ್ದು ಸ್ವಲ್ಪ ರಾಗ ಎಳೆಯೋ ಪದ್ಧತಿ, ಅವರೇ ಬಂದ್ಬಿಟ್ರೇನೋ ಅಂತ ತಿಳ್ಕೊಂಡ್ಬಿಟ್ಟೆ. ಓ, ನಿಮ್ಮನ್ನೇನಾದ್ರೂ ಕುದುರೆ ಮೇಲೆ ಪಂದ್ಯ ಕಟ್ಟಿದ್ರೆ ಮರ್ತು ರೋಡ್ ನಲ್ಲಿರೋ ಕಟ್ಟೆ ಮೇಲೆ ಕಟ್ಬಿಡ್ತೀರಿ ಅಂತ ಕಾಣುತ್ತೆ. ಯಾತ್ರ ಮೇಲೆ ಕಟ್ಟೋರಂತೆ ನೋಡಿ. ಇಲ್ಲಿ ನಡೆದ ಪ್ರಕರಣ ನಿಮ್ಮ ಮಗಳು, ನಮ್ಮ ಅರ್ಧಾಂಗಿ ಪ್ರಮೀಳಾ, ಅವಳಿಗೆ ಹೇಳಬೇಡಿ ದಯವಿಟ್ಟು. ಓ, ಇರ್ಲಿ ಬನ್ನಿ, ಇದು ಒಂಥರ ತಮಾಷೆ ಆಗಿರುತ್ತೆ. ನಿಮಗೇನೋ ತಮಾಷೆ ಆಗಿರುತ್ತೆ, ನಮಗ್ ಪ್ರಾಣ ಹೋಗುತ್ತೆ. ದಯಮಾಡಿಸಿ. ಓ, ನೀವಿಲ್ಲೇ ಇದ್ದೀರಿ? ಯಾರಿಗೋಸ್ಕರ ಕಾಯ್ತಾ ಇದ್ದೀರಿ ಬಾಸ್? ನೋಡ್ತಾ ಇರು, ನಿನಗೆ ಗೊತ್ತಾಗುತ್ತೆ. ಆಹಾ ಆಹಾ, ನಾನು ಎಷ್ಟೋ ಶ್ರೀಮಂತರ ಮನೆ ನೋಡಿದೆ, ಆದ್ರೆ ನಿಮ್ಮ ಹಾಗೆ ಇಂಥ ದೇವತಾ ಕಾರ್ಯದಲ್ಲಿ ಇಷ್ಟೊಂದು ಶ್ರದ್ಧೆ, ಇಷ್ಟೊಂದು ಭಕ್ತಿ ನಾನು ಎಲ್ಲೂ ನೋಡ್ಲಿಲ್ಲ. ನಿಜಾನಂದ, ಈ ವಿಗ್ರಹ ನೋಡ್ತಾ ಇದ್ರೆ ಏನ್ ಜ್ಞಾಪಕ ಬರುತ್ತೆ ಹೇಳು? ಯುರೋಪ್ನಲ್ಲಿ ಒಬ್ಬ ಅಧಿಕಾರಿ ನಮ್ಮ ಗುರುಗಳು ನೋಡಿ ಅಪಹಾಸ್ಯ ಮಾಡಿದ್ದಕ್ಕೆ ಅವನ್ ನಾಲಿಗೆ ಬಿದ್ದೋಗ್ಲಿಲ್ವೇ? ಹೌದು. ಆಗ ನಮ್ಮ ಗುರುಗಳು ವೈಕುಂಠದಿಂದ ಲಂಡನ್ಗೆ ಒಂದು ಚಿನ್ನದ ವಿಗ್ರಹನೇ ತರಿಸ್ಲಿಲ್ವೇ ಪೂಜೆ ಮಾಡಬೇಕು ಅಂತ? ಆಗ ಅವನಿಗೆ ನಾಲಿಗೆ ಬರ್ಲಿಲ್ವೇ? ಹೌದು. ಅಷ್ಟೇ ಯಾಕೆ, ಅಮೆರಿಕಾದಲ್ಲಿ ಒಬ್ಬ ಭಕ್ತನ ಭಕ್ತಿ ಮೆಚ್ಚಿ ಅವನು ಲಕ್ಷ್ಮೀ ಪೂಜೆ ಮಾಡಿಸಿ ಅವನ ಐಶ್ವರ್ಯನ 1/4 ಮಾಡಿಸ್ಲಿಲ್ವೇ? ಯಾಕೆ ಸುವರ್ಣದ ಮಳೆ ಸುರಿಸ್ಲಿಲ್ವೇ? ಸುವರ್ಣದ ಮಳೆ ಬರೆಸ್ತಾರಿಯ ಸ್ವಾಮೀಜಿ? ಅದ್ ಹೇಗೆ? ಅದೇ ಅವ್ರ ತಪಸ್ಸಿನ ಪ್ರಭಾವ ಮಹಾರಾಣಿ. ಹಾಗಾದ್ರೆ ನಾನು ಹೋಗಿ ಕೇಳಲೆ? ಅಯ್ಯೋ, ತಾವಲ್ಲಿಗೆ ಹೋಗಬಾರ್ದು ತಾಯಿ. ಆ ರಹಸ್ಯ ಕೇಳಬೇಕು ಅಂದ್ರೆ ಮುತ್ತೈದೆ ಆಗಿರ್ಬೇಕು ಅಥವಾ ಕನ್ಯೆ ಆಗಿರಬೇಕು. ಹಾಗಾದ್ರೆ ನನ್ನ ಮಗಳನ್ನ ಕಳಿಸಿದ್ರೆ? ಅಯ್ಯೋ ಅಯ್ಯೋ ಅಯ್ಯೋ, ಮತ್ ತಾವ್ ಹೇಳ್ಬೇಕು ಅಂತಿದ್ದಿ ಸಂಭಾಯಿಸಲೇ ಬಂತು ಏನ್ರಪ್ಪ? ಹೌದು 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 ರಾಜಕುಮಾರಿ,
ಎಲ್ಲದಕ್ಕಿಂತ ಮುಖ್ಯವಾದ ಒಂದು ರಹಸ್ಯ ನಿನ್ನ ತಿಳಿಸಬೇಕಾಗಿದೆ. ಅದು ನಮ್ಮಿಬ್ಬರಲ್ಲಿ ಮಾತ್ರ ಇರಬೇಕು. ಸಾಮಾನ್ಯ ಮನುಷ್ಯ ಮಾತ್ರದವರಿಗೆ ಮಾತ್ರ ಗೊತ್ತಾಗಬಾರದು. ಜ್ಞಾಪಕದಲ್ಲಿಟ್ಕೋ. ರಾಜಕುಮಾರಿ, ನಾವು ಯಾರು, ಎಲ್ಲಿಂದ ಬಂದ್ರಿ, ಏತಕ್ಕೋಸ್ಕರ ಬಂದಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಮೊದಲು ನೀನು ನೋಡ್ತಾ ಇದ್ದ ಹಾಗೆ ಜನ್ಮ ಜನ್ಮಾಂತರಗಳ ಋಣಾನುಬಂಧ ಜ್ಞಾಪಕ ಬಂತು. ನಾನು ಯಾರು, ನೀನ್ ಯಾರು, ಇದನ್ನ ಸ್ವಲ್ಪ ನೆನಪು ಮಾಡ್ಕೋ. ಜ್ಞಾಪಕ ಬರ್ಲಿಲ್ವೇ? ಅಯ್ಯೋ ಮರುಳೆ ಮರುಳೆ ಮರುಳೆ, ವೈಕುಂಠನ ಮರೆತು ಬಿಟ್ಟಿಯಾ? ವೈಕುಂಠನೇ? ಲಕ್ಷ್ಮಿ, ಗುರುಗಳೇ. ಲಕ್ಷ್ಮಿ, ನಾನೇ ನಾರಾಯಣ, ನೀನೇ ಲಕ್ಷ್ಮಿ. ತ್ರೇತಾಯುಗದಲ್ಲಿ ನಾನು ರಾಮನಾಗಿದ್ದೆ, ನೀನು ಸೀತೆಯಾಗಿದ್ದೆ. ದ್ವಾಪರದಲ್ಲಿ ನಾನು ಕೃಷ್ಣ, ನೀನು ರಾಧಾ. ನಿಜ ಸ್ವಾಮೀಜಿ? ಅಯ್ಯೋ ಮುಗ್ಧೆ ಮುಗ್ಧೆ, ನಿನ್ನ ಸ್ವಾಮೀಜಿ ಬಾಯಲ್ಲಿ ಸುಳ್ಳು ಬರುತ್ತೀಯೇ. ರಾಧಾ, ನೋಡ್ತಾ ಇರೋ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರೋ, ಹಾಗೇ ನೋಡ್ತಾ ಇರೋ. ಕೇಳ್ತಾ ಇದ್ದೀಯಾ? ಕೇಳ್ತಾ ಇದ್ದೀಯಾ ನಿನ್ನ ಗೋಪಾಲಕೃಷ್ಣನ ಮುರಳೀನಾದವನ್ನ? ಕೇಳು, ಆನಂದ ಪಡು, ಸಂತೋಷ ಪಡು. ರಾಧಾ, ರಾಧಾ. ಸ್ವಾಮಿ, ಏಕಾಂತ ಸೇವಾ ಭಾಗ್ಯ ಎಲ್ರಿಗೂ ಅನುಗ್ರಹಿಸ್ತೀರೋ ಇಲ್ಲ ನಂಗೊಬ್ಬಳಿಗಿನೋ? ರಾಧೇ ಕೃಷ್ಣ, ರಾಧೇ ಕೃಷ್ಣ, ರಾಧೇ ಕೃಷ್ಣ. ಅವರವರ ಭಾವನೆಗಳಿಗನುಸಾರವಾಗಿ ಅನುಗ್ರಹ ಮಾಡೋದು ಪರಮಾತ್ಮನ ಚಿತ್ತ. ಆದ್ರೆ ನೋಡ್ ರಾಧಾ, ನಾನು ಮನಸಾರ ಪ್ರೀತಿಸಿರೋ ಮೊದಲನೇ ಹೆಣ್ಣು ನೀನೆ, ಕೊನೆ ಹೆಣ್ಣು ನೀನೆ. ಯು ಆರ್ ದ ಫಸ್ಟ್ ಅಂಡ್ ಲಾಸ್ಟ್ ಗರ್ಲ್ ಇನ್ ಮೈ ಲೈಫ್. ನಾಳೆ ಹೇಗೂ ಶುಕ್ರವಾರ, ತಾವು ದೊಡ್ಡ ಮನಸ್ಸು ಮಾಡಿ ಲಕ್ಷ್ಮೀ ಪೂಜೆ ಮಾಡಿ ನಮ್ಮಲ್ಲಿರೋ ಐಶ್ವರ್ಯನ 4ರಷ್ಟು ಹೆಚ್ಚಾಗೋ ಹಾಗೆ ಮಾಡ್ಬೇಕು. ರಾಧೇ ಕೃಷ್ಣ, ರಾಧೇ ಕೃಷ್ಣ. ಲಕ್ಷ್ಮೀ ಪೂಜೆ ಯಾರು ಹೇಳಿದ್ರು ನಿಮಗೆ? ಇದಕ್ಕೇನೋ ನೀವು ಬಂದಿದ್ದು? ಮಹಾರಾಣಿ, ನೀವು ರಾಜ ಕುಟುಂಬದವರು, ನಿಮಗೂ ಹಣದ ವ್ಯಾಮೋಹನೇ. ಎಲ್ಲಿಯ ಹಣ, ಯಾವ ರಾಜಕುಟುಂಬ ಸ್ವಾಮಿ? ಎಲ್ಲಾ ವೈಭವಗಳು ಮುಗಿದು ಹೋಯ್ತು. ನಮ್ಮ ರಾಜ್ಯದಲ್ಲೇ ನಾವೇ ಸಾಧಾರಣ ಪ್ರಜೆಗಳ ಹಾಗೆ ಬಾಳ್ತಾ ಇದ್ದೀವಿ. ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ಹೌದು, ಅಮ್ಮನ ಕೋರಿಕೆ ನೆರವೇರಿಸಿ ಪರಮಾತ್ಮ. ರಾಧೇ ಕೃಷ್ಣ, ರಾಧೇ ಕೃಷ್ಣ, ರಾಧೇ ಕೃಷ್ಣ. ನಮ್ಮ ಏಕಾಂತ ಸೇವೆಯಲ್ಲಿ ಪರಮಾತ್ಮನ ಬಯಕೆಯನ್ನು ಪೂರೈಸಿದ ನನ್ನ ಆಸೆಯನ್ನ ನೆರವೇರಿಸಲೇಬೇಕು, ನೆರವೇರಿಸಲೇಬೇಕು. ಮಹಾರಾಣಿ, ಲಕ್ಷ್ಮೀ ಪೂಜೆಗೆ ಏರ್ಪಾಡು ಮಾಡ್ಕೊಳ್ಳಿ. ಧನ ಕನಕ ವಸ್ತು ವಾಹನಗಳಾದಿಯಾಗಿ, ವಾಹನ ಬೇಕಾಗಿಲ್ಲ ಅಲ್ಲ, ಆ ವಾಹನವೊಂದನ್ನ ಬಿಟ್ಟು ಮಿಕ್ಕ ಎಲ್ಲವೂ ಸಿದ್ಧವಾಗಿರಬೇಕು. ಮೇಲಾಗಿ ರಾತ್ರಿ 12 ಗಂಟೆ ವೇಳೆಗೆ ಮಹಾಮಂಗಳಾರತಿ ಸಮಯಕ್ಕೆ ಅರಮನೆಯಲ್ಲಿ ನಿಮ್ಮಿಬ್ಬರ ವಿನಃ ಬೇರೆ ಯಾರೂ ಇರಕೂಡದು. ಆಗಲಿ ಸ್ವಾಮಿ. हरे ओम प्रणमशिरसादेव गौरपुत्रविनायकं भक्तावासं सरैविद्यं आश्कामार्थसिद्धिये प्रथम ओक्रसंविच एकदन्तद्वितीयकं द्वितीयं कृष्णपिङ्गाक्षरवर्चतकं लम्बोदरं पञ्चमञ्चस्तमोडवेच सप्तग्धनजूणं तदाष्टकं नवं बालचन्द्रदशमं विनायकं एकादशं गणपति राजगदानं द्वादशानि अमन्त्यं चक्पटनं न च वैद्यसरस्वतीकरं प्रणमशिरसादेव गौरपुत्रविनायकं भक्तावासं सरैविच आश्कामार्थे प्रथम ओक्रसंविच एकदन्तद्वितीयकं ओम शान्ति शान्ति शान्तिः. ಮರಣವಾಯ್ತು ಅಮ್ಮ. ಮೊದಲನೇ ಮಂಗಳಾರತಿ ಮುಗಿತು, ತಾವಿನ್ ಹೊರಡ್ಬೋದು. ರಾತ್ರಿ 12 ಗಂಟೆ ಸರಿಯಾಗಿ ಮಹಾ ಮಂಗಳಾರತಿ ಆಗುತ್ತೆ. ಅದಾದ ಒಂದು 10 ನಿಮಿಷ ತಾವು ಬಂದು ನೋಡ್ತು ಅಂದ್ರೆ ಆಹಾ ಆಹಾ
ಕನಸಿನಲ್ಲೂ ಕಾಣದೇ ಇರತಕ್ಕಂತ ಅದ್ಭುತ ದೃಶ್ಯ ತಾವು ನೋಡ್ತೀರಿ. ಆಗಬಹುದು ಸ್ವಾಮಿ. ಹ 12 ಗಂಟೆ ಹೊಡಿತು. ನಮ್ಮ ಐಶ್ವರ್ಯ ವೃದ್ಧಿಯಾಗಿರುತ್ತೆ. ಬಾ ಹೋಗಿ ನೋಡೋಣ. ಸ್ವಾಮಿ, ಪರಮಾತ್ಮ, ಅಯ್ಯೋ ಅತ್ಯಾಸೆ, ಗಟ್ಟಿಕೇಡು, ರಾಧಾಕೃಷ್ಣ. ಅಯ್ಯಯ್ಯೋ, ಇದ್ಬದ್ದ ಐಶ್ವರ್ಯನೆಲ್ಲ 1ಕ್ಕೆ 4ರಷ್ಟು ಮಾಡ್ತೀನಿ ಅಂತ ಹೇಳಿ ಇದ್ಬದ್ ಒಡವೆನೆಲ್ಲ ಎತ್ಕೊಂಡು ಹೊರಟೋದ್ರಲ್ಲೇ. ಅಮ್ಮ, ನಿನ್ ಬರೀ ಒಡವೆ ಹೋಯ್ತು ಅಂತ ಅಳ್ತಿದ್ಯೇನಮ್ಮ? ಹೆಣ್ಣಿಗ್ ಬೇಕಾ ದೊಡ್ಡ ಒಡವೆ ಶೀಲ, ಅದನ್ನೇ ನನ್ನಿಂದ ಕಿತ್ಕೊಂಡು ಹೊರಟೋದ್ರಮ್ಮ. ಇನ್ನೇನೇ ಗತಿ? ಒಬ್ರೇ ಹೋಗ್ತಾ ಇದ್ದೀರಾ, ಮದುವೆ ಮನೆ ಬೇರೆ, ಪಕ್ಕದಲ್ಲಿ ನಾನಿಲ್ಲ ಪ್ರತಿಯೊಂದು ಜ್ಞಾಪಿಸೋದಕ್ಕೆ. ನೋಡಿ, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿದ್ದು ಹೋಗ್ಬೇಕಾದ ಜಾಗಕ್ಕೆ ಸುರಕ್ಷಿತವಾಗಿ ಹೋಗಿ ಸೇರಿ ಮತ್ತೆ ಇದೇ ಮನೆಯೊಳಗೆ ಜೋಪಾನವಾಗಿ ಬಂದು ಸೇರ್ಕೊಂಡ್ರೆ ಸಾಕು, ಗೆದ್ದೆ. ನಾನೇನ್ ಗೆಳೆ ಮಗು ಅಂತ ತಿಳ್ಕೊಂಡ್ಯಾ? ಎಳೆ ಮಗು ಅದು ಎಷ್ಟೋ ವಾಸಿ ಕಣ್ರಿ. ಹಸುವಾದ್ರೆ ಹಾಲ್ ಬೇಕು ಅಂತ ಜ್ಞಾಪಕ ಮಾಡ್ಕೊಳ್ಳುತ್ತೆ. ಓಹೋ, ಹಾಗಾದ್ರೆ ನನಗೆ ಯಾವ ನೆನಪು ಇರೋದಿಲ್ಲ ಅಲ್ಲ? ಪ್ರಸಾದ್, ಇದ್ರಲ್ಲಿ ತಿಂಡಿ ಇಟ್ಟಿದ್ದೀನಿ, ದಾರಿ ಹಸುವಾದ್ರೆ ತಗೋ. ಹೋಟ್ಲು ಪಾಟ್ಲು ಅಂತ ಎಣ್ಣೆ ಪದಾರ್ಥ ತಿಂದು ಮೈ ಕೆಡಿಸ್ಕೋಬೇಡ. ಏನು ಇಲ್ಲಿ ನೋಡು, ಮದುವೆ ಮುಗಿಸಿದ್ದಾಗೆ ಬಂದ್ಬಿಡು. ಬಾಲ್ಯ ಸ್ನೇಹಿತ ಬಲವಂತ ಮಾಡ್ದ ಅಂತ ಅಲ್ಲೇ ಪಟ್ಟಾಗಿ 8 ದಿನ ಕೂತ್ಕೋಬೇಡ. ಏನು ರಜೆ ಇರೋದೇ 4 ದಿವಸ ಅಮ್ಮ. ಮದುವೆ ಮುಗಿತಿದ್ದ ಹಾಗೆ ಬಂದ್ಬಿಡ್ತೀನಿ. ಬಂದ್ಬಿಡಪ್ಪ. ಬರ್ಲಮ್ಮ. ಹಾಗಿದ್ರೆ ಪ್ರಮೇಳ ಅಂತ ಇಲ್ಲೇ ಬಂದ್ಬಿಡಿ. ಅಯ್ಯೋ ಗ್ರಾಚಾರ ಕೊಡ್ರಿ ರೀ. ಅವಳು ನಗೋಕು ನೀ ಮಾಡೋಕು ಸರಿಯಾಗಿದ್ಯಾ? ಎಲ್ಲ ಇವಳಿಂದಾನೆ ಅಮ್ಮ. ನಡೀರಿ, ನಾನು ತಗೊಂಡ್ಬರ್ತೀನಿ. ಏನಪ್ಪ ಇದು? ಪ್ರಸಾದ್, ಹುಷಾರಾಗಿ ಬಂದ್ಬಿಡು. ಏನಮ್ಮ, ಏನಂತಾರೆ ಪ್ರೊಫೆಸರ್ ಸಾಹೇಬ್ರು? ಏನು ಹೇಗಿದ್ದೀರಿ ಅಳಿಯಂದ್ರೆ? ಏನ್ರಿ ಮಿಸ್ಟರ್, ನಿಮ್ಗೆ ವಯಸ್ಸೆಷ್ಟು? 55. ನೀವು ಈಕೆ ತಂದೆ ತಾನೆ? ಯಾಕಪ್ಪ ಇಷ್ಟು ದಿನದ ಮೇಲೆ ಈ ಅನುಮಾನ ಬಂತು? ಕೇಳ್ದಷ್ಟು ಕುತ್ರ ಹೇಳ್ರಿ. ನೀವೀಕೆ ತಂದೆನೋ? ಹೌದು. ಅಲ್ರಿ, ಸಂಬಂಧವೇ ಇಲ್ದೇ ಇರೋ ಒಬ್ಬನ್ನ ಮಗಳೆದುರಿಗೆ ಅಳಿಯಂದ್ರೆ ಅಂತ ಕರಿತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಏನಮ್ಮ ಇದು ಗ್ರಾಚಾರ? ನಿಮಗೆ ಮರೆಯೋ ಸ್ವಭಾವ ಹುಟ್ಟುಗುಣ ಅಂತ ನನಗೆ ಗೊತ್ತಿದ್ದು ವಿದ್ಯಾವಂತರು ಬುದ್ಧಿವಂತರು ಅಂತ ಹೇಳಿ ಸಂಬಂಧ ಬೆಳೆಸ್ತೆ. ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವ್ರಿದ್ದ ಹಾಗೆ. ಹೀಗಿರುವಾಗ ನನ್ನ ನೀವೀಗ ಅನ್ನೋದು ಚೆನ್ನಾಗಿರುತ್ತೇ? ನೀವ್ ಆಡೋದು ಮಾತ್ರ ಚೆನ್ನಾಗಿರುತ್ತೀಯೇ? ಪಾಪ ಅರಳು ಮರಳು ವಯಸ್ಸಾಯ್ತು. ಏನಪ್ಪ ನೀವು ಡಾಕ್ಟರ್ ಹೇಳಿದ್ದು ಮರ್ತು ಬಿಟ್ರೇನು? ಹೌದಲ್ವೇ, ವಿಶ್ರಾಂತಿ ಅಗತ್ಯ ಅಂತ ಹೇಳಿದ್ರು, ಮರ್ತೇ ಹೋಯ್ತು. ಕ್ಷಮಿಸಮ್ಮ, ಕ್ಷಮಿಸು. ದೇವ್ರಂಥ ಮನುಷ್ಯ ಯಾವ ಗ್ರಹ ಬಡ್ಕೊಂಡಿದೆಯೋ ದೇವ್ರೇ, ಆದಷ್ಟು ಬೇಗ ಈ ಕಷ್ಟಕ್ಕೆಲ್ಲ ಪರಿಹಾರ ಸೂಚಿಸಪ್ಪ. ಬರ್ತೀನಿ ತಾಯಿ, ಬರ್ತೀನಿ ಅಳಿ ಅಂದ್ರೆ. ಎರಗಾಳಿ ಅಂತೀರಲ್ರಿ? ಏನ್ರಿ, ಸ್ವಲ್ಪ ನಿಂತ್ಕೊಳ್ಳಿ. ಏನ್ರಿ, ನೀವು ಪೂಗಾಡಿ ರಂಪ ಮಾಡೋದಿಲ್ಲ ಅಂದ್ರೆ ನಿಮ್ಮನ್ನೊಂದು ಮಾತು ಕೇಳಲ್ಲ? ನಿಜ ಹೇಳ್ತೀರಾ? ಅದೇ ನಿಮ್ ಜೊತೆಲಿದ್ರಲ್ಲ, ಅದೇ ರೀ ನನ್ನ ನೋಡಿ ನಾನ್ ನಿಮ್ಮಮ್ಮ ಕಣಪ್ಪ ಅಂತ ಗೊಳೋ ಅಂತತ್ರಲ್ಲ ಮುದ್ಕಂಬ. ಅವ್ರು ಯಾರು? ನೀವ್ಯಾರು? ಏನ್ರಿ ರೇ, ಮಾತಿತ್ರ ಗೊಳೋ ಅಂತ ಹೇಳ್ತೀರಲ್ರಿ? ಸದ್ಯ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡಿದ್ದಾಯ್ತು. ಆದಷ್ಟು ಬೇಗ ಈ ಜಾಗನ ಖಾಲಿ ಮಾಡಬೇಕು.
ಅಳಿಯಂದ್ರೆ ಓ ನಮಸ್ಕಾರ ನಮಸ್ಕಾರ ಮಾವನವರಿಗೆ ದಯಮಾಡಿಸಿದೆ ಇವಾಗ ಬಂದ್ರ ಓಹೋ ಪುಷ್ಪನು ಬಂದ್ಬಿಟ್ಟಿದ್ದಾಳೆ ಜೊತೆಯಲ್ಲಿ ಪ್ರಮೀಳಾ ಪ್ರಮೀಳಾ ಇಲ್ಲಿ ನೋಡ್ಬಾ ಯಾರು ಬಂದಿದ್ದಾರೆ ಅಂತ ಹೇಗಿದೆ ಈಗ ನಿಮ್ಮ ಆರೋಗ್ಯ ರೈಟ್ ಚೆನ್ನಾಗಿದ್ದೀನಿ ಅಪ್ಪ ಪುಷ್ಪ ಏನಕ್ಕ ಮೊನ್ನೆ ಬಾವ ಏನೋ ಸರ್ಕಸ್ ಮಾಡಕ್ ಹೋಗಿ ಮೈಕೆಲ್ಲ ರಿಪೇರಿ ಮಾಡ್ಕೊಂಡ್ರಂತೆ ಅದನ್ನೆಲ್ಲ ವಿಚಾರಿಸೋದಕ್ಕೆ ಇವಾಗ ಪುರ್ಸತ್ತಾಯ್ತು ನನಗೆ ದಬಾಯಿಸಿ ದಬಾಯಿಸಿ ಚೆನ್ನಾಗಿ ದಬಾಯಿಸಿ ನೀವೇ ಸರಿ ಅವಳು ದಬಾಯಿಸೋ ಶಕ್ತಿ ಯಾರಿಗಿದೆ ಚಿನ್ಕುರುಳಿ ಪಟಾಕಿ ಚಿನ್ಕುರುಳಿ ಪಟಾಕಿ ಸರಿ ಸರಿ ಮಾಮೂಲಿ ಹೋಗಮ್ಮ ಸ್ನಾನ ಮಾಡಿ ಊಟಕ್ಕೆ ರೆಡಿ ಆಗ ಹೋಗು ನೋಡು ನಾಳೆ ಸತ್ಯನಾರಾಯಣ ಪೂಜೆ ಇದೆ ಬೇಕಾದಷ್ಟು ಕೆಲಸ ಇದೆ ಅಲ್ಲಿ ಹೊರಟು ಬಿಡ್ಬೇಡ ತುಂಟಿ ಹೇಳೋದೆಲ್ಲ ಮುಗಿತೋ ಅಪ್ಪನ ಸ್ವಲ್ಪ ವಿಚಾರಿಸ್ಕೊಳ್ಳಿ ನಾನು ಸ್ವಲ್ಪ ಕೆಲಸ ನೋಡ್ಕೊಂಡ್ಬಿಡ್ತೀನಿ ಸರಿ ಏನ್ ಮಾವನವರು ಹೇಗೆ ನಡೀತಾ ಇದೆ ನಿಮ್ಮ ರೇಸ್ ಸೀಸನ್ ಏನ್ ಹೇಳಿ ನನ್ನ ಗ್ರಹಚಾರ ನಾನು ಯಾವ ಕುದುರೆ ಮೇಲೆ ಕಣ್ಣಿಟ್ಟಿರ್ತೀನೋ ಅದು ಘಟ್ಟಕ್ಕೆ ಬರೋದಕ್ಕೆ ಕಪ್ಪೆ ಆಗಿರುತ್ತೆ ಏನಂದ್ರಿ ಪುಷ್ಪ ಯಾಕಮ್ಮ ಗಾಬರಿ ಬೇಡ ಬನ್ನಿ ಹೇಳಿ